ಒಬ್ಬ ಭಕ್ತ ಇದ್ದ. ಒಂದು ಸಲ ಆ ಭಕ್ತನ ಮನೆಗೆ ಒಬ್ಬ ಊಟಕ್ಕೆ ಬಂದ. ಈತ ಅವನನ್ನು ಕರೆದು, ಇನ್ನೇನು ಊಟಕ್ಕೆ ಕೊಡಬೇಕು, ನೀನು ಊಟಕ್ಕೆ ಮಾಡ್ತೀಯಲ್ಲ, ಊಟ ಮಾಡ್ತೀಯಲ್ಲ, ದೇವನಿಗೆ ಮೊದಲು ನಮಸ್ಕಾರ ಮಾಡಬೇಕು, ಪ್ರಾರ್ಥನೆ ಮಾಡು ಅಂತಂದವ, ನೀಡುವವ ಭಕ್ತ. ಅವಾಗ ಅವ ಊಟಕ್ಕೆ ಬಂದಿದ್ದಲ್ಲ, ಅವ ಹೇಳ್ದ, ನಾ ದೇವ್ರನ್ನ ನಂಬುವುದಿಲ್ಲ ಅಂತ, ದೇವರೇ ಇಲ್ಲ ಅಂತ ನಾನು ತಿಳ್ಕೊಂಡನಿ ಅಂತ. ಅದಕ್ಕೆ ದೇವ್ರ ಪ್ರಾರ್ಥನೆ ಮಾಡುವುದೇನು ಬಂತು ಅದು. ಅವಾಗ ಇವ ಭಕ್ತ ಅಂದ, ಹಂಗಾದ್ರೆ ನಿನಗೆ ನಾ ಪ್ರಸಾದ ಕೊಡುವುದಿಲ್ಲ ಅಂತ. ಅವಾಗ ರಾತ್ರಿ ಅವ ಭಕ್ತ ಮಲ್ಕೊಂಡಿದ್ದ, ಕನಸಿನಾಗ ದೇವ್ರು ಬಂದ. ಅವಾಗ ಇವ ಭಕ್ತ ನಮಸ್ಕಾರ ಮಾಡಿದ, ನನ್ನಿಂದ ಏನ್ರೆ ತಪ್ಪಾಯ್ತೇನು ಅಂತಂದ. ಅವಾಗ ದೇವ್ರು ಹೇಳ್ದ, ಅಲ್ಪ, ಇವತ್ತು ಒಬ್ಬ ಮನುಷ್ಯ ನಿನ್ನ ಮನೆಗೆ ಊಟಕ್ಕೆ ಬಂದಿದ್ದ, ನೀ ಅವನಿಗೆ ಇವತ್ತು ಒಂದು ದಿವಸ ಊಟ ಕೊಡಲಿಲ್ಲ. ನಾ ಈಗ ಅವನಿಗೆ 30-40 ವರ್ಷ ಆಯ್ತು ಅನ್ನ ಕೊಡಾಕತ್ತೀನಿ, ದಿವಸ ನಾನು ಬೈತಾನಂದ್ರು ನಾನು ಅನ್ನ ಕೊಡ್ತೀನಿ ಅವನಿಗೆ. ಅವ ಬೈದ್ರೆ ನಾನು ಇಲ್ದಂಗೆ ಆಗ್ತೀನಿ ಏನು, ಅವೊಬ್ಬ ಇಲ್ಲ ಒಪ್ಕೊಳ್ಳದಿದ್ರೆ ನಾನು ಇಲ್ಲಂತ ಹಿಂಗೆ ಆಗ್ತದೆ ಏನು. ನೀವೊಬ್ಬ ತಿಳ್ಕೊಂಡು ಮಾತ್ರಕ್ಕೆ ನೀವೊಬ್ಬ ಅದ ಅಂತಂದ್ರೆ ನಾ ಇದ್ದಂಗೆ ಆಗ್ತೀನಿ, ಒಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ನಾ ಇಲ್ಲಂತ ಹಿಂಗೇನ್ರ ಅದ ಏನು ಜಗತ್ತಿನಾಗ.